ವಾರ್ಷಿಕೋತ್ಸವದ ರಾಯಚೂರು ಸಂಗೀತ ಉತ್ಸವ 2025 ವಚನ ಸಿರಿ ಪಂಡಿತ ಹಂಬಯ್ಯ ನುಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆ ರಾಯಚೂರು ವತಿಯಿಂದ 3ನೇ ವಾರ್ಷಿಕೋತ್ಸವದ ರಾಯಚೂರು ಸಂಗೀತ ಉತ್ಸವ ನುಲಿ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ 22/11/2025 ಬೆಳಗ್ಗೆ 9 ರಿಂದ ರಾತ್ರಿ 9 ರವರೆಗೆ. ಸ್ಥಳ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ, ರಾಯಚೂರು. ಎಲ್ಲ ಗಣ್ಯರು ದೀಪ ಬೆಳಗುವ ಮುಖಾಂತರ ಈ ದಿನ ಈ ಕಾರ್ಯಕ್ರಮಕ್ಕೆ ಚಾಲನೆ. ರಾಯಚೂರು ಜಿಲ್ಲೆಯ 500 ವರ್ಷಗಳ ಹಿಂದೆ ಆಕ್ರಮಕ್ಕೊಳಗಾಗದ ಪ್ರದೇಶವಾಗಿದ್ದು, ಜಿಲ್ಲೆ ಸಾಕಷ್ಟು ಐತಿಹಾಸಿಕತೆಯನ್ನು ಹೊಂದಿದೆ. ಇಂತಹ ಜಿಲ್ಲೆಯ ಇತಿಹಾಸದ ಕುರಿತು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗುವುದು ಅಗತ್ಯವಾಗಿದೆ ಎಂದು ಹಿರಿಯ ಸಾಹಿತಿ ಕುಂ ವೀರಭದ್ರಪ್ಪ ಹೇಳಿದರು. ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ವಚನ ಸಿರಿ ಪಂಡಿತ ಹಂಬಯ್ಯ ನುಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ 3ನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಯಚೂರು ಸಂಗೀತ ಉತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. 1521ರಲ್ಲಿ ರಾಯಚೂರು ಜಿಲ್ಲೆಯನ್ನು ವಿಜಯನಗರ ಸಾಮ್ರಾಜ್ಯದ ಅರಸ ಶ್ರೀ ಕೃಷ್ಣದೇವರಾಯ ವಶಪಡಿಸಿಕೊಳ್ಳುವ ಮೊದಲು ಸಾಕಷ್ಟು ಪರಕೀಯರು ಈ ಪ್ರದೇಶವನ್ನು ಆಕ್ರಮಿಸಿಕೊಂಡಿದ್ದರು. ಎಲ್ಲಿ ಆಕ್ರಮಣವಿರುತ್ತದೆಯೋ, ಎಲ್ಲಿ ಬಡತನವಿರುತ್ತದೆಯೋ ಅಲ್ಲಿ ಪ್ರತಿಭೆಗಳು ಹುಟ್ಟಿಕೊಳ್ಳುತ್ತವೆ. ಅಂತಹ ಪ್ರತಿಭೆಗಳಲ್ಲಿ ಚಿದಾನಂದ ನುಲಿ ಅವರು ಕೂಡ ಒಬ್ಬರಾಗಿದ್ದಾರೆ ಎಂದರು. ಸಂಗೀತದ ಮೂಲಕ ಸಾಕಷ್ಟು ಕೀರ್ತನೆಗಳನ್ನು ರಚಿಸಿದ ದಾರ್ಶನಿಕರನ್ನು ನಾವು ದಾಸರು ಎಂದು ಕರೆಯುತ್ತೇವೆ. ಅವರು ಕೀರ್ತನೆಗಳ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ಮತ್ತು ಕಾಯಕದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಸಂಗೀತದಿಂದ ಜೀವನದ ಪಾಠಗಳನ್ನು ಕಲಿಯಬಹುದಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಓಂ ಸಾಯಿ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಮಾತನಾಡಿ, ರಂಗಮಂದಿರವು ಇಂದು ಸಂತರ ಮತ್ತು ಸಂಗೀತದಿಂದ ಮಂದಿರವಾಗಿ ಪರಿವರ್ತನೆಯಾಗಿದೆ. ಸಂತರ ದರ್ಶನದಿಂದ ನಮ್ಮ ಪಾಪಗಳೆಲ್ಲವೂ ಕಳೆದು ಹೋಗಿವೆ. ಜ್ಞಾನದಿಂದ ಮಾತ್ರ ಉನ್ನತ ಸ್ಥಾನವನ್ನು ತಲುಪಲು ಸಾಧ್ಯ. ಅಂತಹ ಜ್ಞಾನವಂತರು ನುಲಿ ಕುಟುಂಬದಲ್ಲಿ ಇದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ಹಲವರಿಗೆ ನುಲಿ ಸಿರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ನಂತರ ಗದಗದ ಕಲ್ಲಯ್ಯಜ್ಜ ಅವರ ತುಲಾಭಾರ ಸೇವೆ ಜರುಗಿತು. ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಜಿಲ್ಲೆಯ ರತ್ನಮ್ಮ, ಜಾಫರ್, ಮಹಿನುದ್ದೀನ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ನಂತರ ವಿವಿಧ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ಜರುಗಿದವು. ಈ ಒಂದು ವಚನಶ್ರೀ ಪ್ರಶಸ್ತಿಯನ್ನ ಶ್ರೀಯುತ ವೆಂಕಟೇಶ್ ಉಗಾರ್ ಸರ್ ನಡೆಸಬೇಕಾಗಿ ಕೇಳ್ಕೊತೆ. ಚಿದಾನಂದ ನುಲಿ ಅವರು ವೇದಿಕೆಗೆ ಆಗಮಿಸಬೇಕು. ಚಂದ್ರಮೋಹನ್ ರೆಡ್ಡಿ ಸರ್ ಅವರು ವೇದಿಕೆಗೆ ಅವರು ಕೂಡ ಆಗಮಿಸಬೇಕು. ಅವರಿಗೆ ನುಲಿ ಸಿರಿ ರಂಗಭೂಮಿ ಕಲಾವಿದರು ಕೀಬೋರ್ಡ್ ವಾದಕ ಅವರ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆಯನ್ನ ಮಾಡಲಿ ಎಂಬ ಆಶಯದೊಂದಿಗೆ ಶ್ರೀ ಈರಣ್ಣ ಸಮಾಜ, ಶ್ರೀ ನರಸಿಂಹ ಮನೋಜ್ ನಾಯಕರು, ಶ್ರೀ ವಿಜಯ್ ಕುಮಾರ್ ದಿಲ್ಲಿಯಿಂದ ಶಿವಶಂಭುಜೇ ನಮಃ ಪಾರ್ವತೀಶ್ವರ ಮಹಾದೇವ. ಪರಮ ಪೂಜ್ಯ ಶ್ರೀ ಕಲ್ಲೇಶ್ವರವರಿಗೆ ಜಯವಾಗಲಿ. ಸಿದ್ದಲಿಂಗೇಶ್ವರರಿಗೆ, ಪಂಡಿತ್ ಪುಟ್ಟರಾಜ ಗವಾಯಿಗಳವರಿಗೆ, ಶಿವಶಂಭುಜೇ ನಮಃ ಪಾರ್ವತೀಶ್ವರ ಮಹಾದೇವ. महाराज की जय. श्री गुरु कल्लिनाथेश्वर महाराज की जय. जय मंगलम. जय नमः पार्वती पतेश्वर हर हर ಮಹಾದೇವ. ಇದೆಲ್ಲ ನೀವು ಕೊಟ್ಟಿರುವಂಥ ದಾನ ವೀರೇಶ್ವರ ಆಶ್ರಮದ ಎಲ್ಲ ಅಂಧ ಅನಾಥ ಮಕ್ಕಳಿಗೆ ಅದು ಸಂತರ ಪೂಜ್ಯರು ಏನೇ ಇಲ್ಲಿ ನೀವು ಅವರಿಗೆ ಕಾಣಿಕೆ ಕೊಟ್ಟಿದ್ದು ಪ್ರತಿಯೊಂದು ತುಲಾವಚನದ ಸಂದೇಶ. ಕೇಳಿದ್ದಿಲ್ಲ ಆಡೋದಕ್ಕೆ ಕೇಳಿದ್ದಿಲ್ಲ ಮಗ. ಇವತ್ತು ಅವರು ತಂದೆಯವರು ಹಾಡಿದರು, ಹೆಸರು ಹೇಳಿದ್ರು, ಚಿದಾನಂದ ನುಲಿಯವ್ರು ಹಾಡ್ತಾರಂತೆ. ಹೆಸರು ಹೇಳಿಲ್ಲ ಅಂದ್ರೆ ನಾನು ಅಂಬೈ ಸರ್ನ ಉಳಿದ ಹಾಡಿಗೆ ಹಾಡಕತ್ತಾರಂತ ಅಂತ ಅನಿಸ್ತದೆ. ಅಷ್ಟು ತಂದೆಯವರ ಎಲ್ಲಿ ಬಿಟ್ಟು ಅಂತ ನಮ್ಮ ಚಿದಾನಂದ ನುಲಿಯವರು ಬಹಳಷ್ಟು ಗುರು ಭಕ್ತಿ ಅಂತ ನಮ್ಮ ಚಿದಾನಂದ ನುಲಿಯವರು ಯುವ ಗಾಯಕರಾಗಿ ನಾಡಿನಲ್ಲಿ ಮತ್ತೆ ಅವರ ತಂದೆಯವರ ಹೆಸರು ಉಳಿಸ್ತಾರಲ್ಲ, ಇದು ಬಹಳ ಪುಣ್ಯ. ಅವರಿಗೆ ಗುರುಗಳ ಹೆಸರು ಸದಾಕಾಲಿರಲಿ ಅಂತ ಬಯಸಿ, ಹಾಗೆ ನಮ್ಮ ಅಂಬಯ್ಯ ನುಲಿ ಸರ್ ಶ್ರೀಮತಿಯವರು ಎಲ್ಲದಕ್ಕೂ ಕಲಾವಿದರು ಮುಂದೆ ಬರಬೇಕಾದ್ರೆ ಅವರ ಧರ್ಮ ತತ್ವದ ಪಾತ್ರ ಭಾಳ ದೊಡ್ಡದು. ಆ ಒಂದು ಪುಣ್ಯಕ್ಷೇತ್ರವನ್ನು
ಆ ಒಂದು ಎನರ್ಜಿ ಜೊತೆಗೆ ಕ್ರಿಯೇಟ್ ಮಾಡ್ತಾರೆ. ಅದೇ ಥರ ಈ ಒಂದು ರಂಗಮಂದಿರ ಇಂಥ ಸಂತರು ಬಂದು ಅಲ್ಲಿ ಎಂಟ್ರೆನ್ಸ್ನಲ್ಲಿ ಒಂದು ಗಂಟೆ ಒಂದೇ ಇಡೋದು ಬಾಕಿ ಇದೆ. ಅಂಥ ಒಂದು ವೇದಿಕೆ ಆಗ್ಬಿಟ್ಟಿದೆ ರಂಗಮಂದಿರ ಇವತ್ತು. ಭಾಳ ಸಂತೋಷ ಆಗ್ತಿದೆ. ಯಾಕಂದರೆ ಸಂತರ ದರ್ಶನ ಮಾತ್ರದಿಂದ ನಮ್ಮೆಲ್ಲ ಕುಕರ್ಮಗಳು ನಾಶವಾಗುತ್ತವೆ. ಇವತ್ತು ನನ್ನ ಯಾವ ಜನ್ಮದ ಪುಣ್ಯಾಶ್ರಮದ ಶ್ರೀ ತಾತನವರ ಪಕ್ಕದಲ್ಲಿ ಕಲ್ಲಜ್ಜಿಯವರ ಪಕ್ಕದಲ್ಲಿ ಕುಳಿತುಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿದೆ. ನಮ್ಮ ಚಿದಾನಂದ ನೂಲಿ ಹಾಗೂ ನೂಲಿ ಕುಟುಂಬದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಉದ್ಘಾಟಕರಾಗಿ ಒಂದು ವೇದಿಕೆ ಕೊಟ್ಟಿರೋದಕ್ಕೆ, ಅದರ ಜೊತೆಗೆ ಈ ಕಾರ್ಯಕ್ರಮ ನನಗೆ ಚಿದಾನಂದ ನೂಲಿ ಯಾರಂದು ಗೊತ್ತೇ ಇರಲಿಲ್ಲ. ಅವರ ಚಿಕ್ಕಪ್ಪನವರು ಒಂದು ತಿಂಗಳ ಮುಂಚೆ ನಮ್ಮ ಮಂದಿರಕ್ಕೆ ಬಂದಿದ್ದರು. ಗುರುಗಳೇ, ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ತಮ್ಮ ಸಹಕಾರ ಬೇಕು ಅಂತ ಹೇಳಿದ ಕೂಡಲೇ ನಾನು ಯಾರಪ್ಪ ನೀವು ಅಂತ ಕೇಳಿದೆ. ಈಗ ನಾವು ಕಲಾವಿದೆ, ನನಗೆ ಅಂಬಯ್ಯನೂಲಿ ಅವ್ರ ಹೆಸರೆಲ್ಲ ಕೇಳಿದ್ದೆ ನಾನು. ಆದರೆ ಇವರು ರಾಜಶೇಖರ್ ಅಂತ ಯಾರು ಗೊತ್ತಿದ್ದಿಲ್ಲ, ಬೆಂಗಳೂರಿನಲ್ಲಿ ಇರ್ತಾರೆ. ಇವರು ಚಲನಚಿತ್ರ ನಟರು, ಸಂಗೀತ ನಿರ್ದೇಶಕರು, ಗಾಯಕರು. ನಾನೊಂದು ಹಾಡು ಹಾಡಿ ತೋರಿಸ್ರಿ ಅಂತ ಹೇಳಿದೆ. ಇಷ್ಟು ಅದ್ಭುತವಾಗಿ ಹಾಡಿದರು. ನಾನು ಯಾರೋ ಈ ಬ್ರಾಹ್ಮಣರ ಹುಡುಗ ಇರಬೇಕು, ಯಾಕಂದರೆ ಅಷ್ಟು ಜ್ಞಾನವಂತ. ಯಾಕಂದರೆ ಜ್ಞಾನ ಇದ್ದವನೇ ಜನ್ಮತೇ ಕ್ಷೂದ್ರ ಜ್ಞಾನೇತ ಭವೇತ್ ದ್ವಿಜ ಅಂತಾರೆ. ಜ್ಞಾನದಿಂದನೇ ಒಬ್ಬ ಉನ್ನತ ಸ್ಥಾನಕ್ಕೆ ಬರ್ತಾನೆ. ತಾಯಿ ಗರ್ಭದಿಂದ ಯಾರೂ ಬ್ರಹ್ಮಜ್ಞಾನಿ ಆಗಿ ಬರೋದಿಲ್ಲ, ಒಬ್ಬ ಸಾಧು ಸಂತನಾಗಿ ಬರೋದಿಲ್ಲ. ಆ ಜ್ಞಾನದಿಂದ ಪರಿವರ್ತನೆಗೊಂಡು, ಅದೇ ಥರ ರಾಜಶೇಖರ್ ನೋಡಿದ ಕೂಡಲೇ ನನಗನ್ಸಿದ್ದು ನೀವೇನೇ ಕಾರ್ಯಕ್ರಮ ಮಾಡಿರಿ ಆ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿದೆ. ನಂತರ ಅವ್ರು ರಾಜಶೇಖರ್ ಅವರು ಮಗನ ಕಳಿಸಿರು, ಅಂಬಯ್ಯನೂಲಿ ಸರ್ ಅವ್ರ ಮಗನ ನಮ್ಮ ಮಂದಿರಕ್ಕೆ ಬಂದ. ಅವ್ರನ್ನೂ ಹೇಳಿದೆ, ಗುರುಗಳೇ ನಾವೇ ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ ಅಂದ್ಕೂಡಲೇ ಈ ಹುಡುಗ ಬಂದು ಆಡಿದ ಕೂಡಲೇ ನಮ್ಮ ಮಂದಿರದಲ್ಲಿ ಎಲ್ಲರೂ ಒಂದು ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿದ್ರು. ಇವತ್ತು ಯಾವ ರೀತಿ ಈಗ ಆಲ್ಕೊಡವ್ರು ವೆಂಕಟೇಶ್ ಆಲ್ಕೊಡವ್ರು ಇಲ್ಲಿ ಒಂದು ವಾತಾವರಣನೇ ಬದಲಾಯಿಸಿಬಿಟ್ಟಿದ್ರು ಅವ್ರು ಹಾಡಿ. ಅದೇ ಥರ ನಮ್ಮ ಮಂದಿರದಲ್ಲಿ ಭಕ್ತರೆಲ್ಲರೂ ಇಷ್ಟು ಸಂತೋಷಪಟ್ಟರು ಇವ್ರು ಹಾಡಿದ್ದು ನೋಡಿ. ನಾನು ಅಂದ್ಕೊಂಡೆ ಈ ಕಾರ್ಯಕ್ರಮ ಏನೇ ಇದ್ರೂ ಈ ಹುಡುಗ ಇಷ್ಟು ಸಂಭಾವಿತ. ನಾನು ಯಾರ್ಯಾರನ್ನ ಈ ನಮ್ಮ ಗದಗ ಪುಣ್ಯಾಶ್ರಮದಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳಲ್ಲಿ ಎರಡನೇ ಹುಡುಗ ಇವರು ಚಿದಾನಂದ್. ಇದಕ್ಕಿಂತ ಮುಂಚೆ ನನ್ನ ಸಹೋದರ ಆಶಾಪುರ ಶ್ರೀನಿವಾಸ್ ಅವರು ಇಲ್ಲೇ ಆಡಿದರು. ಅವ್ರು ಹಾಡು ಕೇಳಿ ನಮ್ಮ ಪಂಪಾಪತಿ ಉಗಾರ್ ಒಂದು ಕಾರ್ಯಕ್ರಮದಲ್ಲಿ ಹಾಡು ಕೇಳಿದ ಕೂಡಲೇ ಅವನಿಗೆ ನಾನು ಯಾರಿಗೂ ಅವ್ರಿಗೆ ಸನ್ಮಾನ ಮಾಡಿ ತಂದಿದ್ದು ಆ ಹುಡುಗನಿಗೆ ಸನ್ಮಾನ ಮಾಡಿಬಿಟ್ಟೆ. ಅದೇನೋ ಅಜ್ಜವರೇ, ನಿಮ್ಮ ಆಶ್ರಮದಲ್ಲಿ ಕಲಿತಂಥ ವಿದ್ಯಾರ್ಥಿಗಳೆಲ್ಲರಿಗೂ ಪುಟ್ಟರಾಜ ಗವಾಯಿಗಳ ಒಂದು ಆತ್ಮ ಇವರೊಳಗಡೆ ಬರ್ತಾಯಿದೆ. ಅಷ್ಟು ಅದ್ಭುತವಾಗಿ ಈ ಹುಡುಗರು ಆಡ್ತಾ ಇದ್ದಾರೆ ಅಂದರೆ ನಾವು ಎಷ್ಟು ಜನ್ಮದ ಪುಣ್ಯ. ಇವರೆಲ್ಲರೂ ನಮ್ಮ ರಾಯಚೂರು ಭಾಗದಲ್ಲಿದ್ದಾರೆ. ಅದರಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮ ರಾಯಚೂರು ನಗರದಲ್ಲಿದ್ದಾರೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಅದರಲ್ಲಿ ಈಗ ನಮ್ಮ ವೀರಭದ್ರಪ್ಪ ಸರ್ ಹೇಳಿದರು, ಇಂಥ ಅನೇಕ ದಾಸರಂದರೆ ಕೇವಲ ದಾಸರಲ್ಲ, ಸಂಗೀತದ ಅಭಂಗಗಳನ್ನು ಕೀರ್ತನೆಗಳನ್ನು ರಚಿಸಿದಂಥ ಮಹಾನ್ ದಾರ್ಶನಿಕರನ್ನು ನಾವು ದಾಸರು ಅಂತ ಕರಿತೀವಿ. ಅವರು ಕೊಟ್ಟಂಥ ಪ್ರದೇಶ ಇದೆ. ಆಮೇಲೆ ಸತತ ಹಲ್ಲೆಗೊಳಗಾದಂಥ, ಆಕ್ರಮಣಕ್ಕೊಳಗಾದಂಥ 1520ರಲ್ಲಿ ಕೃಷ್ಣದೇವರಾಯ ರಾಯಚೂರು ನಗರವನ್ನು ವಶಪಡಿಸಿಕೊಂಡರು ಮುಸ್ಲಿಮ್ಸ್ರಿಂದ. 1520ರಲ್ಲಿ ನಾನು ಇಲ್ಲಿ ಅನೇಕ ಜನ ಕೇಳಿದೆ. 2020ರಲ್ಲಿ ಈ ಥರ ಒಂದು ವಿಚಾರ ಸಂಕಿರಣ ರಾಯಚೂರು ಬಗ್ಗೆ, ರಾಯಚೂರಿನಲ್ಲಿರ್ತಕ್ಕ ಐತಿಹಾಸಿಕ ಸ್ಥಳಗಳು ಏನಿದೆ ಇದ್ರ ಬಗ್ಗೆ ಒಂದು ವಿಚಾರ ಸಂಕಿರಣ ಮಾಡಿ ಅಂತಂದ್ರೆ 500 ವರ್ಷ ತೊಡಗಿತು. ಅಂಥ ಒಂದು ಸತತ ಆಕ್ರಮಣಕ್ಕೊಳಗಾಗಿರ್ತಕ್ಕಂಥ ಪ್ರದೇಶ. ಈ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಭೆ ಏನಿದೆ, ಯಾಕೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರತಿಭೆಗಳಿವೆ, ಸಂಗೀತ ಪ್ರತಿಭೆಗಳಿವೆ ಅಂತ ಹೇಳಿದರೆ ಅಲ್ಲಿ ಹೆಚ್ಚು ಆಕ್ರಮಣಕ್ಕೊಳಗಾದಂಥ ಪ್ರದೇಶಗಳವೆಲ್ಲ. ಅನೇಕ ಜನ ಈ ಪರಕೀಯ ಪ್ರದೇಶದವರಿಂದ ಆಕ್ರಮಣಕ್ಕೊಳಗಾದ, ಎಲ್ಲಿ ಆಕ್ರಮಣಕ್ಕೊಳಗಾಗುತ್ತೋ, ಎಲ್ಲಿ ಬಡತನ ಇರುತ್ತೋ, ಎಲ್ಲಿ ದಾರಿದ್ರ್ಯ, ಅಲ್ಲಿ ಹೊಸ ಪ್ರತಿಭೆಗಳು ಹುಟ್ಟಕ್ಕೆ ಸಾಧ್ಯ ಅಲ್ವಾ. ಕಾರಣ ಅಂಥ ಪ್ರತಿಭೆಗಳು ಎಲ್ಲಿದ್ದಾವೆ ಅಂದರೆ ಇವತ್ತು ನಾನು ನೋಡ್ತೇವೆ. ನಮ್ಮ ಚಿದಾನಂದ ನುಲಿಗಳ ಅಂಥ ಪ್ರತಿಭೆಗಳಲ್ಲಿ ಒಬ್ಬರು. ಇಲ್ಲಿ ಹಾಡಿದಂಥ ಅನೇಕ ಮಹನೀಯ ಕಲಾವಿದರು ಏನಿದ್ದಾರೆ ಅಂಥ ಸಮುದಾಯದಿಂದ ಬಂದಂಥವ್ರು. ಆದ್ದರಿಂದ ನಾನು ಅದನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ.
ಮತ್ತು ನಮ್ಮ ಚಿದಾನಂದ ನುಲಿಯವರ ಇನ್ನೊಂದು ದೊಡ್ಡ ಗುಣ ಅಂತ ಹೇಳಿದರೆ, ಇದನ್ನು ಉದ್ಘಾಟನೆ ಮಾಡಿದ್ದು ನಮ್ಮ ಸಾಹಿತ್ಯ ಗುರು. ಅವರು ಇವತ್ತು ಉದ್ಘಾಟನಾ ಭಾಷಣ ಮಾಡಬೇಕಾಯಿತು. ಯಾಕಂದರೆ ಪ್ರಪಂಚದಲ್ಲಿ ನಡೆದಂಥ ಒಂದು ದೊಡ್ಡ ಪವಾಡ ಅಂದರೆ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥವ್ರು ಮೊದಲು ಮಾತಾಡಿದ್ದಾರೆ. ಇದು ಪ್ರಪಂಚದಲ್ಲಿ ಎಲ್ಲೂ ನಡೆದೇ ಇಲ್ಲ. ಆದರೆ ಚಿದಾನಂದ ನುಲಿಯವರು ಫಸ್ಟ್ ನಮ್ಮ ಮಾತಾಡಲಿ ಅನ್ನೋ ಕಾರಣಕ್ಕೆ ಮಾಹಿತಿ ಹಕ್ಕು ಕಾಯ್ದೆ ಪತ್ರಕರ್ತರಿಗೆ ಬಹಳ ಉಪಯುಕ್ತವಾಗಿದ್ದು ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಪತ್ರಕರ್ತರು ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದು ಜನರಿಗೆ ತಿಳಿಸುವ ಈ ಕಾಯ್ದೆ ಸಹಕಾರಿಯಾಗಲಿದೆ ಎಂದು ಮಾಹಿತಿ ಹಕ್ಕು ಆಯೋಗದ ಕಲಬುರಗಿ ವಿಭಾಗದ ಆಯುಕ್ತರಾದ ಬಿ ವೆಂಕಟ ಸಿಂಗ್ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕಾರ್ಯನಿರತ ಪತ್ರಕರ್ತ ಸಂಘ ಹಾಗೂ ರಿಪೋರ್ಟರ್ಸ್ ಗಿಲ್ಡ್ ನಿಂದ ಆಯೋಜಿಸಿದ್ದ ಪತ್ರಕರ್ತರೊಂದಿಗೆ ಆಯುಕ್ತರ ಸೌಹಾರ್ದ ಭೇಟಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸರ್ಕಾರದ ಹಣದ ಖರ್ಚು ವೆಚ್ಚಗಳನ್ನು ನಾವು ಮಾಹಿತಿ ಆಯೋಗದ ಮೂಲಕ ತಿಳಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. 2005ರಲ್ಲಿ ಈ ಕಾಯ್ದೆಯನ್ನು ಜಾರಿ ಮಾಡಲಾಯಿತು. ಕಳೆದ 20 ವರ್ಷದಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ 61,000 ಅರ್ಜಿಗಳು ಬಾಕಿ ಉಳಿದು ಮೊದಲನೇ ಸ್ಥಾನದಲ್ಲಿ ಇದ್ದರೆ, ರಾಜ್ಯದಲ್ಲಿ 41,000 ಅರ್ಜಿಗಳು ಬಾಕಿ ಉಳಿದು 3ನೇ ಸ್ಥಾನದಲ್ಲಿದೆ. ಕಲಬುರಗಿ ವಿಭಾಗದಲ್ಲಿ 7,000 ಅರ್ಜಿಗಳು ಬಾಕಿ ಉಳಿದಿವೆ ಎಂದು ವಿವರಿಸಿದರು. ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಮಾಹಿತಿ ಕೊಡಲು ಹಿಂಜರಿಗಿದರೆ, ಇನ್ನು ಕೆಲವರು ಭಯದಿಂದ ಹಿಂಜರುಗುತ್ತಿದ್ದಾರೆ. ಇನ್ನು ಕೆಲವರು ಉದ್ದೇಶಪೂರ್ವಕವಾಗಿಯೇ ಮಾಹಿತಿ ನೀಡುತ್ತಿಲ್ಲ. ಅಧಿಕಾರಿಗಳು ಕಚೇರಿಯ ಎಲ್ಲ ವಿವರ ದಾಖಲಿಸಬೇಕು. ನಾವು ಅದನ್ನ ಮಾಡಬೇಕಾಗಿತ್ತು. ಆದರೆ ಸ್ವತಃ ವೆಂಕಟ ಸಿಂಗ್ ಸರ್ ಅವರೇ ನಾವೆಲ್ಲ ಹುದ್ದೆ ಮಾಹಿತಿ ಆಯೋಗದ ಆಯುಕ್ತರ ಹುದ್ದೆ ಇದೆ. ಅಲ್ಲಿ ಈಗ ಅವರೇ ಈಗ ಹೇಳ್ಕೊಂಡಂತೆ ಸಾಕಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಇರ್ಬೋದು ಮತ್ತು ಇತರ ಫೈಲ್ಗಳನ್ನು ಮುಂದೆ ಮಾಡುವಂಥ ವಿಚಾರದ ರೀತಿಯಲ್ಲಿ ಅವರು ತಮ್ಮ ಕಾರ್ಯವೈಖರಿಗಳನ್ನು ಮಾಡುವ ಮೂಲಕ ಹುದ್ದೆಗೂ ಹೆಸರುತ್ತಾರೆ. ಧನ್ಯವಾದ. ವಿಜಯ್ ಜಾಗದಲ್ ಅವರಿಗೆ ಧನ್ಯವಾದಗಳು. ಸಂಘದ ರಾಜ್ಯ ಸಮಿತಿ ಸದಸ್ಯರಾದ ಬಸವರಾಜ ನಾಗರಿಕ ಅವರನ್ನು ಅವರು ಮಾಹಿತಿ ಆಯುಕ್ತರಾಗಿ ಒಳ್ಳೆ ಒಂದು ಸರಿ ನೋಡಿ ಸರ್. ನೋಡಿ ಸರ್. 30-40 ವರ್ಷಗಳಿಂದ ರಾಯಚೂರು ನಗರದಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಪತ್ರಕರ್ತರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ದೇವದುರ್ಗ ತಾಲೂಕಿನ ಬೊಮ್ಮನಾಳ ಗ್ರಾಮದ ಕಡು ಬಡತನದಲ್ಲಿ ಹುಟ್ಟಿದಂಥ ಶ್ರೀ ಬಿ ವೆಂಕಟ ಸಿಂಗ್ ಅವರು ಪತ್ರಿಕೆ ಹಂಚುವ ಮೂಲಕ, ರಾಯಚೂರು ನಗರದಲ್ಲಿ ಪತ್ರಿಕೆ ಹಂಚುವ ಮೂಲಕ ತಮ್ಮ ಪತ್ರಿಕಾ ವೃತ್ತಿಯನ್ನು ಆರಂಭಿಸಿ ಇವತ್ತಿನ ದಿನ ಆಯುಕ್ತರಾಗಿ ನೇಮಕಗೊಂಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ. ಯಾಕೆ ಈ ಮಾತು ಹೇಳಬೇಕಾಗ್ತದೆ ಅಂದರೆ, ಒಬ್ಬ ವ್ಯಕ್ತಿ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಅದರಿಂದ ಅವರ ಶ್ರಮ ಇರ್ತದೆ, ಕಠಿಣ ಪರಿಶ್ರಮ ಇರ್ತದೆ. ಹಾಗಾಗಿ ಒಬ್ಬ ಪತ್ರಿಕೆ ಹಂಚುವ ಹುಡುಗ ಆಯುಕ್ತರಾಗ್ತಾರೆ ಅಂತಂತಂದ್ರೆ ಅವರ ಸಾಧನೆ, ಅವರ ಪರಿಶ್ರಮ. ಹೀಗಾಗಿ ನಮ್ಮೆಲ್ಲರಿಗೂ ಕೂಡ ನಮ್ಮ ಮಧ್ಯದಲ್ಲಿ ನಮ್ಮ ಜೊತೆಗೆ ಇದ್ದು ಕೆಲಸ ಮಾಡಿದಂಥವ್ರು ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿರುವುದು ಕೂಡ ನಮ್ಮೆಲ್ಲರಿಗೂ ಕೂಡ ಸಂತಸವನ್ನು ತಂದಿದೆ. ಹಾಗಾಗಿ ನಾವು ಮುಂಬರುವ ದಿನಗಳಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅವರನ್ನ ಸತ್ಕರಿಸುವಂತ ಕೆಲಸವನ್ನ ಮಾಡಬೇಕಂತ ಅನ್ಕೊಂಡಿದ್ವಿ. ಅದಾದಾಗ್ಯೂ ಕೂಡ ಇವತ್ತು ಅವರು ಸೌಹಾರ್ದ ಭೇಟಿಯನ್ನ ಪತ್ರಕರ್ತರ ಜೊತೆಗೆ ನಾನು ಭೇಟಿ ಆಗ್ತೀನಿ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಒಂದು ಸರಳ ಸಮಾರಂಭವನ್ನ ನಾವು ಆಯೋಜನೆ ಮಾಡಿದ್ವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಎಲೆಕ್ಷನ್ ಇದ್ದಿದ್ದರಿಂದ ತಡ ಆಗಿರುವಂಥದ್ದು. ಮುಖ್ಯವಾಗಿ
ಏನು ಈಗ ವೆಂಕಟ ಸಿಂಗ್ ಸರ್ ಈ ಒಂದು ಸ್ಥಾನಕ್ಕೆ ಹೋಗಿದ್ದಾರೆ, ಅದು ನಿಜಕ್ಕೂ ನಮ್ಗೆ ಎಲ್ರಿಗೂ ಸಂತೋಷ ಮಾತ್ರ ಅಲ್ಲ, ರೀತಿ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಪತ್ರಕರ್ತರು ಇಂಥ ಒಂದು ಉನ್ನತ ಹುದ್ದೆಗೆ ಹೋಗ್ತಾರೆ ಅಂದ್ರೆ ಅದು ಸಾಮಾನ್ಯ ವಿಷಯ ಅಂತೂ ಖಂಡಿತ ಅಲ್ಲ. ಯಾಕಂದ್ರೆ ಇದುವರೆಗೂ ಕೂಡ ಈ ನಮ್ಮ ಭಾಗದಲ್ಲಿ, ಅದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಹುದ್ದೆಯನ್ನ ವೆಂಕಟ ಸಿಂಗ್ ಸರ್ ಅನ್ಕೋದೇನೋ ಹುದ್ದೆಗೆ ಏರಿರುವಂಥದ್ದು. ಮತ್ತು ಅದಕ್ಕೆ ಅವರ ಪ್ರಯತ್ನ ಕೂಡ ಅಷ್ಟಿಷ್ಟಲ್ಲ, ಎಲ್ರಿಗೂ ಗೊತ್ತಿರುವಂತೆ. ಯಾಕಂದ್ರೆ ಒಂದು ಇಂಥ ಹುದ್ದೆ ಸಿಗ್ಬೇಕಂದ್ರೆ ಅದು ಸಾಮಾನ್ಯವಾಗಿ ಸಿಗಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಏನು ಒಂದು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಪತ್ರಿಕೆ ಈಗ ದೊಡ್ಡದಾಗಿ ಬೆಳೆದಿರ್ಬೋದು, ಆದ್ರೆ ಆ ಪತ್ರಿಕೆ ಜೊತೆಗೆ ಅವರು ಕೂಡ ಬೆಳೆದಂಥದ್ದು ಒಂದು ಹಳ್ಳಿಯಿಂದ ಒಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಈಗಾಗಲೇ ಸಾಕಷ್ಟು ವಿವರವಾಗಿ ಹೇಳಿದ್ರು ಅವರು ಬೆಳೆದ ದಾರಿ ಬಗ್ಗೆ. ನಿಜವಾಗ್ಲೂ ಕೂಡ ಏನು ಬರ್ತಕ್ಕಂಥ ಎಲ್ಲ ಕಿರಿಯ ಪತ್ರಕರ್ತರಿರ್ಬೋದು, ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಥರನೇ ಇದೆ ಅವರ ಒಂದು ಜೀವನ ಅಂತ ಹೇಳ್ಬೋದು. ಯಾಕಂದ್ರೆ ಮುಖ್ಯವಾಗಿ ವೆಂಕಟ ಸಿಂಗ್ ಸರ್ ಹತ್ರ ನಾನು ಗಮನಿಸಿದ್ದೇನೆಂದ್ರೆ, ಅವರು ಚಿಕ್ಕವರು ದೊಡ್ಡವರು ಅಂತಿಲ್ಲ, ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ಕಾಣುವಂಥದ್ದು. ಜೊತೆಗೆ ಅವರು ಬೆನ್ನ ಹಿಂದೆ ಯಾರು ಏನು ಕಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ಜಾಸ್ತಿ ಅವರು ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಅಬ್ಸರ್ವ್ ಮಾಡಿರುವಂಥದ್ದು. ಹಾಗಾಗಿ ಅವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಏನೋ ಒಂದು ಮಾಡಿದಾಗ ನಮ್ಗೆ ಯಾರೋ ಒಬ್ರು ಏನೋ ಅಂದ್ರು ಅಂದ್ರೆ ನಾವು ಅಲ್ಲೇ ನಿಂತ್ಬಿಟ್ರೆ ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಹಿಂದೆ ಮಾತಾಡ್ತಾನೆ ಇರ್ತಾರೆ, ನಾವು ಮುಂದೆ ಹೋಗ್ಬೇಕು ಅನ್ನುವಂಥ ಒಂದು ಅವರ ಮನೋಭಾವ ಏನಿದೆ ಅದು ಅವ್ರನ್ನ ಇಲ್ಲಿ ತಂದು ನಿಲ್ಲಿಸಿದೆ ಅಂತ ನನಗೆ ಅನಿಸುತ್ತೆ. ನನ್ನ ಪತ್ರಿಕಾ ನೀವು ಇನ್ನೊಂದು ಬೇರೆ ಕಾರ್ಯಕ್ರಮದಲ್ಲಿ ಎಲ್ಲ ಗೌರವಗಳನ್ನು ತಿಳಿಸ್ತೀನಿ. ನನ್ನ ಜೀವನದ ಎಲ್ಲ ವಿಷಯಗಳನ್ನು ಒಂದು ಯಾವುದೇ ಒಂದು ಹುದ್ದೆಯಲ್ಲಿ ಅವನಿಗೆ ಸಿಗಬೇಕಾದರೆ ಆತ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾನ ಅದನ್ನು ಪ್ರಾಮಾಣಿಕೆಯಿಂದ ಮತ್ತು ಪೂಜಾ ಮನೋಭಾವದಿಂದ ಕೆಲಸ ಮಾಡಿದಾಗ, ಶ್ರದ್ಧೆಯಿಂದ ಮಾಡಿದಾಗ ಆತನಿಗೆ ಯಾವುದಾದ್ರೂ ಒಂದು ಪ್ರತಿಫಲ ಸಿಗ್ತದ ಅನ್ನೋದಕ್ಕೆ ಉದಾಹರಣೆ ನಾನೇ. ಕಳೆದ 38 ವರ್ಷಗಳ ಹಿಂದೆ ಈ ದೇವದುರ್ಗ ಅಂದರೆ ಇಡೀ ಏಷ್ಯಾ ಖಂಡದಲ್ಲೇ ಶೈಕ್ಷಣಿಕವಾಗಿ ಹಿಂದುಳಿದಂಥ ಒಂದು ತಾಲೂಕಾದು. ವಿಶೇಷವಾಗಿ ಆ ತಾಲೂಕದಲ್ಲಿ ನಮ್ಮ ಭಾಗ ಮತ್ತಷ್ಟು ಹಿಂದುಳಿದದ್ದು. ಇಲ್ಲಿವರೆಗೂ ನಮ್ಮ ಭಾಗದಿಂದ ಯಾವುದೇ ರೀತಿಯ ಅಭಿವೃದ್ಧಿ ವಿಷಯ ಆಗಲಿ ಮತ್ತು ರಾಜಕೀಯ ವಿಷಯದಲ್ಲಿ ದೇವದುರ್ಗ ತಾಲೂಕಲ್ಲಿ ಮತ್ತು ನಮ್ಮ ಭಾಗ ಹಿಂದುಳಿದಂಥ ಅಂಥ ಒಂದು ಕುಗ್ರಾಮದಲ್ಲಿ ನಾನು ಜನಿಸಿ ನನ್ನ ಸೇವೆಯನ್ನು ನಾನು ಮೂಲತಃವಾಗಿ ನಾನು ಪತ್ರಿಕಾಗೋಸ್ಕರ ನನಗೆ ಆಸಕ್ತಿ ಇರಲಿಲ್ಲ. ಬಡತನ ಕುಟುಂಬ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಏನಾದರೂ ಓದಿ ಬೇಗ ನೌಕರಿ ಸಿಗ್ತಕ್ಕಂಥದ್ದು ಯಾವುದಾದ್ರೂ ಉದ್ಯೋಗಗಳು ಅಂತೇಳಿ ನಮ್ಮ ಮನೆಯಲ್ಲಿ ಒಂದು ಅಪೇಕ್ಷೆ ಇತ್ತು. ಆ ಹಿನ್ನೆಲೆಯಲ್ಲಿ ನಾನು ಆವಾಗ ತಾಂತ್ರಿಕ ಶಿಕ್ಷಣ ಪಡೆದರೆ ಬೇಗ ಉದ್ಯೋಗ, ಸ್ವಯಂ ಉದ್ಯೋಗ ಪಡೆಯುವುದರಿಂದ ಉದ್ಯೋಗ ಸಿಗ್ತದೆ ಕಾರಣಕ್ಕಾಗಿ ನಾನು ITI ಸೇರಿದೆ. ITI ಇವತ್ತಿನವರೆಗೂ ನಾವು ಮೆಕ್ಕೆಜೋಳ, ಹತ್ತಿ ಜೋಳ ಖರೀದಿ ಕೇಂದ್ರ ಆರಂಭಿಸಲು ಹಾಗೂ ಆಯಾ ಬೆಳೆಗಳಿಗೆ ಸರ್ಕಾರ ಬೆಲೆ ನಿಗದಿ ಮಾಡಲು ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನು ದಿನಾಂಕ 24ರಂದು ಹಮ್ಮಿಕೊಂಡಿದ್ದು, ಅದರಂತೆ ಜಿಲ್ಲೆಯಲ್ಲಿಯೂ ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ, ಸಾತ್ ಕಚೇರಿ ಬಳಿ ಅಂದು ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಅಬ್ದುಲ್ ಮಜೀದ್ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯ ಸರ್ಕಾರ ಇನ್ನುವರೆಗೂ ಮೆಕ್ಕೆಜೋಳ, ಹತ್ತಿ ಸೇರಿದಂತೆ ಯಾವುದೇ ದವಸ ಧಾನ್ಯಗಳ ಖರೀದಿ ಕೇಂದ್ರವನ್ನು ಆರಂಭಿಸಿಲ್ಲವೆಂದು ದೂರಿದರು. ಖರೀದಿ ಕೇಂದ್ರ ಆರಂಭಿಸಲು ಹಾಗೂ ಬೆಳೆಗಳಿಗೆ ದರ ನಿಗದಿ ಮಾಡುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳನ್ನು ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದರು. ಸರ್ಕಾರ ಸರಿಯಾದ ಸಮಯಕ್ಕೆ ಖರೀದಿ ಕೇಂದ್ರಗಳನ್ನು ಆರಂಭಿಸದೆ ರೈತರು ತಮ್ಮ ಬೆಳೆಗಳನ್ನು ಮಾರಾಟ ಮಾಡಿದ ನಂತರ ಖರೀದಿ ಕೇಂದ್ರಗಳನ್ನು ಆರಂಭಿಸುತ್ತದೆ. ಆದರೆ ರೈತರಲ್ಲಿ ಕಡಿಮೆ ಬೆಲೆಗೆ ಬೆಳೆಗಳನ್ನು ಖರೀದಿಸಿ ವ್ಯಾಪಾರಸ್ಥರು ಅದೇ ಬೆಳೆಯನ್ನು ಹೆಚ್ಚಿನ ಬೆಲೆಗೆ ಖರೀದಿ ಕೇಂದ್ರಗಳಿಗೆ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಳುತ್ತಾರೆ. ನಾವು ರೈತರು ಬೆಳೆದ ಬೆಳೆಯನ್ನು ಕಡಿಮೆ ಬೆಲೆಗೆ ಮಾಡಿ ನಷ್ಟ ಮಾಡಿಕೊಳ್ಳುವಂತಾಗಿದೆ ಎಂದು ಹೇಳಿದರು. ಒಂದು ಕಡೆ ರೈತರು ದೇಶದ ಬೆನ್ನೆಲುಬು ಎಂದು ಹೇಳುವ ಸರ್ಕಾರಗಳು ಹಾಗೂ ಜನಪ್ರತಿನಿಧಿಗಳು ರೈತರ ಬೆನ್ನು ಮುರಿಯುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಇದೇ ದಿನಾಂಕ 24ರಂದು ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. ಎಲ್ಲ ರೈತ ಬಂಧುಗಳು ಪ್ರಗತಿಪರರು ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಅವರು ಕೋರಿದರು. ಹೋರಾಟವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾದಂತಹ ಬೆಳೆಗಳು ಮತ್ತೆ ಜೋಳ, ತೊಗರಿ ಮತ್ತು ಇತ್ಯಾದಿ ಎಲ್ಲ
ಇವತ್ತು ನೆಲ್ಲು ಕಡವಾಗ್ತಾ ಇದೆ. ಯುವಕರಿಗೆ ಖರೀದಿ ಕೇಂದ್ರಗಳಿಲ್ಲ. ಮತ್ತೆ ನಮ್ಮಲ್ಲಿ ಬೆಳೆ ಬೆಳೆಸಂತಹ ನಮ್ಮ ನಾಲ್ಕು ವರ್ಷಗಳನ್ನು ಮುಗಿದ ಮೇಲೆ ಅವರು ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಅವಾಗ ಆ ರೈತರು ನಾವು ಮಾರಾಟ ಮಾಡುವಾಗ ಅಗ್ಗದರದಲ್ಲಿ ಖರೀದಿ ಮಾಡಿ ಆಮೇಲೆ ಗೋಡೌನ್ಗಳು ತುಂಬಿದ ನಂತರ ವ್ಯಾಪಾರಸ್ಥರು ಮತ್ತೆ ಅದಕ್ಕೆ ಖರೀದಿ ಕೇಂದ್ರಕ್ಕೆ ಮಾರಾಟ ಮಾಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಬೆಳೆ ಇರೋಂಗಿಲ್ಲ, ನಾವು ಇಟ್ಕೊಳ್ಳೋದಕ್ಕೆ ನಮ್ಮ ಮನೆ ಇಲ್ಲ, ಏನಿಲ್ಲ. ಆ ಪರಿಸ್ಥಿತಿ ಇವತ್ತು ರೈತರದ್ದು ಬಂದು ನಿಂತಿದೆ. ಈಗ ಹಿಂದಿನ ಇವತ್ತು ಸ್ವಲ್ಪ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ. 2009ರಲ್ಲಿ ಹತ್ತಿ ಬೆಲೆ ಏನಿತ್ತು, ಕನಿಷ್ಠ 14,000, 13,000, 14,000 ಬೆಲೆ ಇತ್ತು. ಇವತ್ತು ಸರ್ಕಾರ ಖರೀದಿ ಮಾಡ್ತಾ ಇದೆ, ಸಿಸಿಐನಿಂದ ಖರೀದಿ ಮಾಡ್ತಾ ಇದೆ ಅಂತಂದ್ರು 7,000 ಚೀಲದಿಂದ 2,000 ರೂಪಾಯಿ ಖರೀದಿ ಮಾಡ್ತಾ ಇದೆ. ಇವತ್ತು ಎಷ್ಟು ಅನ್ಯಾಯ ಆಗಿದೆ ನಮಗೆ. ಇದನ್ನ ಸರಿಪಡಿಸುವಂಥದ್ದು ಸರ್ಕಾರ ಕೆಲಸ ಆಗಿತ್ತು. ಅದೇ ರಾಜಕಾರಣಿಗಳು ಎಲೆಕ್ಷನ್ ಬಂದಾಗ ರೈತರ ಹತ್ರ ಬಂದು ಹಳ್ಳಿಗಳಲ್ಲಿ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದ್ರೆ ಇವತ್ತು ದೇಶದ ರೈತರ ಬೆನ್ನೆಲುಬನ್ನೇ ಮುರಿದು ಬಿಟ್ಟರಲ್ಲ ಇವರು. ಆಮೇಲೆ ಎಲ್ಲಾ ಖರೀದಿ, ಕಾಯಿ ಪಲ್ಯದಿಂದ ಹಿಡ್ಕೊಂಡು ಎಲ್ಲಾ ಖರೀದಿ ಮಾಡುವಂತವರು ನಾವು ಆಲೋಚನೆ ಮಾಡುವಾಗ ಅವ್ರ ಮನೆಗಳು ನೋಡಿದಾಗ 3, 4 ಅಂತಸ್ತು ಮನೆಗಳು ಕಟ್ಕೊಂಡಿದ್ದಾರೆ. ಅವ್ರ ಹೆಣ್ಣು ಮಕ್ಕಳ ಎಸಿಯಲ್ಲಿ ಇಟ್ಟಿದ್ದಾರೆ. 6 ತಿಂಗಳ 1 ವರ್ಷ ಕಷ್ಟಪಟ್ಟು ದುಡಿದಂತವರು ನಾವು ಇವತ್ತು ಆಶ್ರಯ ಮನೆಗಳಲ್ಲಿ ಆಶ್ರಯ ಪಡುವಂತಹ ಪರಿಸ್ಥಿತಿಯನ್ನು ಬಂದಿದ್ದಾರೆ. ಇದಕ್ಕೆ ಕಾರಣ ಯಾರು? ಇದಕ್ಕೆ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ, ಇವರು ರೈತರಿಗೆ ಒಂದು ಬೆಂಬಲ ಬೆಲೆ ಕೊಡ್ತೀವಂತ ಹೇಳ್ತಾರಷ್ಟೇ, ಆದ್ರೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾ ಇಲ್ಲ. ಆಮೇಲೆ ಇದು ನಮಗೆ ಖರೀದಿ ಮಾಡುವಂತಹ ಪ್ರತಿಯೊಂದು ಇವತ್ತು ಗೊಬ್ಬರದಿಂದ, ರಾಸಾಯನಿಕ ಗೊಬ್ಬರದಿಂದ ಹಿಡ್ಕೊಂಡು, ಔಷಧಿಯಿಂದ ಹಿಡ್ಕೊಂಡು, ಕೀಟನಾಶಕ ಎಲ್ಲಾ ದುಬಾರಿ ಬೆಲೆಗಳನ್ನು ಹಾಕಿದ್ರು. ಮತ್ತೆ ರೈತರು ಬೆಳೆಸುವಂತಹ ಮಾಲಿಗೆ ಯಾಕೆ ಬೆಲೆ ಕೊಡಬಾರ್ದು? ಇವತ್ತು ಉಳ್ಳಾಗಡ್ಡೆ ತಗೊಳ್ಳಿ, ನೀವು ಈರುಳ್ಳಿ ತಗೊಳ್ಳಿ, ಎಷ್ಟೋ ಜನ ರೋಡಿ ಹಾಕಿಕೊಂಡು ಹೋರಾಟ ಮಾಡೋದು. ಕಾಯಿ ಪಲ್ಯ ತಗೊಂಡು ಹೋದ್ಮೇಲೆ ಕಾಯಿ ಪಲ್ಯ ತಗೊಂಡು 10 ರೂಪಾಯಿ 20 ರೂಪಾಯಿ ಕಾಯಿ ಪಲ್ಯ ಸಹಿತ ಒಂದೊಂದು ಸಲ ಕಾಯಿ ಪಲ್ಯ ಕೊಟ್ಟು ಬರ್ಬೇಕಾಗ್ತದೆ ಅವರಿಗೆ. ತಗೊಂಡೋಗಿದ್ದು ಸಾರಿಗೆ ರೊಕ್ಕನೂ ಆಟೋ ರೊಕ್ಕನೂ ಬರಂಗಿಲ್ಲ. ಆ ಪರಿಸ್ಥಿತಿ ಇವತ್ತು ನಮ್ದಿದೆ. ಮಾರಾಟ ಮಾಡುವಾಗ ರೈತರನ್ನ ಕೊಲೆ ಮಾಡ್ತಾ ಇದ್ದಾರೆ. ಆಮೇಲೆ ತಮ್ಮ ಗೋಡಂಗಳನ್ನು ತುಂಬಿಸ್ಕೊಂಡ ಮೇಲೆ ಅದಕ್ಕೊಂದು ಬೆಲೆ